ಎಲ್ಲರಿಗೂ ನಮ್ಮ ವಿಡಿಯೋಗೆ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಿರಾಟ್ ಕೊಹ್ಲಿ ಅವರು ನಿಜಕ್ಕೂ ಮಹತ್ತರ ಬದಲಾವಣೆ ಒಂದನ್ನು ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಮಾತನ್ನು RCB ತಂಡ ಕೇಳುತ್ತೆ. ಯಾಕಂದರೆ ವಿರಾಟ್ ಅವರು ತಂಡದ ಹಳೆಯ ನಾಯಕ ಕೂಡ ಆಗೋದು, ಬಲಿಷ್ಠ ಪ್ಲೇಯರ್ ಕೂಡ ಹೌದು. ಭಾರತದ ಮಟ್ಟಿಗೆ ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ನ ದಂತಕಥೆಯೇ ಆಗಿದ್ದಾರೆ. ಹಾಗಾಗಿ RCB ತಂಡ ವಿರಾಟ್ ಕೊಹ್ಲಿ ಹೇಳೋದನ್ನು ಕೇಳುತ್ತೆ. ವಿರಾಟ್ ಕೊಹ್ಲಿ ಅವರು ಈ ಬಾರಿ ಕಪ್ಪನ್ನು ಗೆದ್ದೇ ಗೆಲ್ಲಬೇಕು ಅಂತ ಒಂದು ಮಹತ್ತರ ಪ್ಲಾನ್ ಒಂದನ್ನು ಮಾಡಿ ಬಂದಿದ್ದಾರೆ. ಆ ಪ್ಲಾನನ್ನು RCB ಕೂಡ ಒಪ್ಕೊಂಡಿದೆ. ಹಾಗಾಗಿ ವಿರಾಟ್ ಕೊಹ್ಲಿ ಅವರ ಹೇಳಿಕೆಯಂತೆ RCB ತಂಡ ಕೋಚನ್ನು ಬದಲಾವಣೆ ಮಾಡಿದೆ. ಆಂಡ್ರಿ ಫ್ಲವರ್ ಅವರು RCBಯ ಹೊಸ ಕೋಚ್ ಆಗಿ ಜಾಯಿನ್ ಮಾಡ್ತಾ ಇದ್ದಾರೆ. ಯಾಕೆ ವಿರಾಟ್ ಕೊಹ್ಲಿ ಅವರು ಇಂಥ ಒಂದು ಪ್ಲಾನ್ ಮಾಡಿದ್ರು ಅಂತ ಕೇಳ್ತೀರಾ? ಯಾಕಂದರೆ ಆಂಡ್ರಿ ಫ್ಲವರ್ ಅವರು ಈಗಾಗಲೇ ಸಾಕಷ್ಟು ಟೂರ್ನಮೆಂಟ್ಗಳನ್ನು ಗೆದ್ದು ಕೊಟ್ಟಿದ್ದಾರೆ. ಅವರು ಅಬುಧಾಬಿಯಲ್ಲಿ CPL ಮ್ಯಾಚಲ್ಲಿ ತಂಡವನ್ನು ಫೈನಲ್ವರೆಗೂ ಕರ್ಕೊಂಡು ಹೋಗಿದ್ರು. ಅಷ್ಟೇ ಅಲ್ಲ, ಅವರು 100 ಲೀಗ್ ಟೂರ್ನಮೆಂಟಲ್ಲಿ ತಂಡವನ್ನು ಗೆಲ್ಲಿಸಿದ್ದಾರೆ. ಮತ್ತು ಗಲ್ಫ್ ಜಾಯಿಂಟ್ಸ್ನಲ್ಲೂ ಕೂಡ ಅವರು ಕೋಚ್ ಆಗಿದ್ದಂಥ ತಂಡ ಗೆದ್ದಿದೆ. PSL ಟೀಮ್, ಸೊ ಪಾಕಿಸ್ತಾನ್ ಲೀಗ್ ಏನು ನಡೆಯುತ್ತೆ ಅಲ್ಲಿ ಕೂಡ ಅವರು ಯಾವ ತಂಡಕ್ಕೆ ಕೋಚ್ ಆಗಿದ್ರೋ ಆ ತಂಡ ಗೆದ್ದಿದೆ. ಅಷ್ಟೇ ಅಲ್ಲ, ಅಬುಧಾಬಿನಲ್ಲಿ ನಡೆಯುವಂಥ T10 ಲೀಗ್ ಏನಿದೆ ಅಲ್ಲೂ ಕೂಡ ಆಂಡ್ರಿ ಫ್ಲವರ್ ಅವರು ಕೋಚ್ ಆಗಿದ್ದಂಥ ತಂಡ ಗೆದ್ದಿದೆ. ಈಗ ಅವರು RCBಗೆ ಕೋಚ್ ಆಗಿ ಬರ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅವರ ಈ ಪ್ಲಾನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ವಿರಾಟ್ ಕೊಹ್ಲಿ ಅವರ ಈ ಪ್ಲಾನ್ ಸಕ್ಸಸ್ ಆಗುತ್ತಾ? ಈ ಸಲ ಕಪ್ಪು RCBಗೆ ಬರುತ್ತಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಅಷ್ಟೇ ಅಲ್ಲ, RCB ಅವರು ಈ ಬಾರಿ ಆ್ಯಕ್ಚುಲಿ ಒಂದು ಉತ್ತಮ ಜರ್ಸಿಯನ್ನು ಅನಾವರಣ ಮಾಡ್ತಾ ಇದ್ದಾರೆ. ಆ ಜರ್ಸಿಯನ್ನು ಆ್ಯಕ್ಚುಲಿ ಹೇಳ್ತಾ ಇದ್ದಾರೆ. RCB ಜರ್ಸಿನಲ್ಲಿ ಇಷ್ಟೆಲ್ಲ ವಿಷಯ ಇದೆಯಾ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. RCB ಜರ್ಸಿನಲ್ಲಿ ಸಾಕಷ್ಟು ವಿಷಯಗಳಿದೆ. RCB ಗೋ ಗ್ರೀನನ್ನು ಸ್ಪ್ರೆಡ್ ಮಾಡ್ತಾ ಇದೆ. RCB ಗೋ ಗ್ರೀನ್ ಅವೇರ್ನೆಸ್ಸನ್ನು ಮಾಡ್ತಾ ಇದೆ. ಅಂತಹ ಒಂದು RCBಯ ಒಂದು ಸೂಪರ್ ಜರ್ಸಿ ಏನಿದೆ ಅದು ಮಾರ್ಚ್ 19ರಂದು ಅನಾವರಣ ಮಾಡ್ತಾ ಇದ್ದಾರೆ. ಅಂದರೆ ಟೂರ್ನಮೆಂಟ್ 22ನೇ ತಾರೀಕು RCB ಚೆನ್ನೈ ವಿರುದ್ಧ ಚೆನ್ನೈನಲ್ಲಿ ಆಡ್ತಾ ಇದೆ. ಅದಕ್ಕೆ 3 ದಿನಗಳ ಮುಂಚೆ RCB ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಜರ್ಸಿಯನ್ನು ಅನ್ಬಾಕ್ಸ್ ಇವೆಂಟ್ ಅರೇಂಜ್ ಮಾಡಿದ್ದಾರೆ. ಅದಕ್ಕೆ ಟಿಕೆಟ್ ಕೂಡ ಇದೆ. ನೀವು ಕೂಡ ಆ ಒಂದು ಇವೆಂಟನ್ನು ನೋಡಬೇಕಂದ್ರೆ ಹೋಗಿ ನೋಡ್ಬೋದು. ನಿಜಕ್ಕೂ RCBಯ ಒಂದು ಜರ್ಸಿ ಯಾವ ರೀತಿ ಇರುತ್ತೆ ಅಂತ ಅಂದ್ಕೊಳ್ತೀರಾ? ಈ ಬಾರಿ RCB ಏನೆಲ್ಲ ಮಿರಾಕಲ್ ಮಾಡುತ್ತೆ ನೋಡಬೇಕು. RCB ಅವರು ಯಾವಾಗಲೂ ಸಖತ್ತಾಗೆ ಒಂದು RCBಯ ಜರ್ಸಿ ಏನಿದೆ ಅದು ತುಂಬಾ ಫೇಮಸ್ ಆಗಿರುತ್ತೆ. ಅತಿ ಹೆಚ್ಚು ಸೇಲ್ ಆಗೋವಂಥ ಜರ್ಸಿ ಕೂಡ RCBಯ ಜರ್ಸಿನೇ ಅಂತ ಹೇಳ್ತಾರೆ. RCB ಜರ್ಸಿನಲ್ಲಿ ಸಾಕಷ್ಟು ವಿಷಯಗಳು ಅಡಗಿದೆ. ಸೊ ನೋಡೋಣ ಏನೇನೆಲ್ಲ ಮಾಡ್ತಾರೆ ಅಂತ. RCBಯ ಈ ಜರ್ಸಿ ಅನಾವರಣದ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ ನೀವು ಕೂಡ ಹೋಗಿ ನೋಡ್ಬೋದು. ಮತ್ತೊಂದು ಕಡೆ ಆ್ಯಕ್ಚುಲಿ ನಿನ್ನೆ ನಿಜಕ್ಕೂ ತುಂಬ ಕರ್ನಾಟಕದ ಮಟ್ಟಿಗೆ ಬೆಂಗಳೂರಿನ ಮಟ್ಟಿಗೆ ಸ್ವಲ್ಪ ಕಹಿಯಾದಂಥ ಘಟನೆಗಳು ಇತ್ತು. ಅದೇನೆಂದರೆ CCLನಲ್ಲೂ ಕೂಡ ಕನ್ನಡ ಬುಲ್ಡೇಜರ್ಸ್ ತಂಡ ಏನಿದೆ ಅದು ಸೋಲನ್ನು ಅನುಭವಿಸ್ತು. ಹಾಗಾಗಿ ತೆಲುಗು ವಾರಿಯರ್ಸ್ನ ಮೇಲೆ ಅವರು ಸೋಲನ್ನು ಅನುಭವಿಸ್ಬೇಕಾಯಿತು. ಆದರೆ ಒಂದು ಒಳ್ಳೆಯ ವಿಷಯ ಏನಂತಂದರೆ ತೆಲುಗು ವಾರಿಯರ್ಸ್ನ ವಿರುದ್ಧ ಕನ್ನಡ ಬುಲ್ಡೇಜರ್ಸ್ ಅವರು ಸೋತರೂ ಕೂಡ ಕನ್ನಡ ಬುಲ್ಡೇಜರ್ಸ್ ಇನ್ನೂ ಟಾಪ್ ಪೊಸಿಷನ್ನಲ್ಲೇ ಇದೆ. ಅಲ್ಲಿ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದೆ. 4 ತಂಡಗಳು ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದೆ. ಅದು ಯಾವುದ್ಯಾವುದಂದರೆ ಕರ್ನಾಟಕ ಬುಲ್ಡೇಜರ್ಸ್, ಬೆಂಗಾಲ್ ಟೈಗರ್ಸ್, ಚೆನ್ನೈ ರೈನೋಸ್ ಮತ್ತು ಮುಂಬೈ ಹೀರೋಸ್, ಈ 4 ತಂಡಗಳು ಕ್ವಾಲಿಫೈ ಆಗಿದೆ. ಒಂದು ಕಿಂಚಿತ್ ಸ್ವಲ್ಪದರಲ್ಲೇ ತೆಲುಗು ವಾರಿಯರ್ಸ್ ಅವರು ಅವಕಾಶವನ್ನು ಕೈ ಚೆಲ್ಲಿದ್ರು ಅಂತಲೇ ಹೇಳ್ಬೋದು. ಅವರು ಫೈನಲ್ಗೆ ಬರ್ತಾ ಇಲ್ಲ. ಮತ್ತೊಂದು ಕಹಿ ವಿಷಯ ಏನಂತಂದರೆ ನಿನ್ನೆ RCB ಕೊನೆ ಬಾಲ್ವರೆಗೂ ಬಂದು RCB ವುಮೆನ್ಸ್ ಮ್ಯಾಚನ್ನು ಸೋತರು ಅಂತ ಹೇಳ್ಬೋದು. ಆ ಮ್ಯಾಚ್ ತುಂಬಾ ಸಖತ್ತಾಗಿತ್ತು. ಎಲ್ಲೋ ಒಂದು ಕಡೆ ರಿಚಾ ಘೋಷ್ ಅವರು ತಂಡವನ್ನು ಇನ್ನೇನು ಗೆಲ್ಲಿಸೇ ಬಿಟ್ಟರು ಅನ್ನೋ ರೀತಿಯಲ್ಲಿ ಆಡ್ತಾಯಿದ್ರು. ಅಂದರೆ ಔಟ್ ಆಗೋದಕ್ಕೆ 1 ಬಾಲ್ನ ಮುಂಚೆ 50ಯನ್ನು ಕೂಡ ಪೂರ್ತಿಗೊಳಿಸಿದ್ರು. ಲಾಸ್ಟಿನ 3 ಬಾಲ್ ಇರೋವಾಗ ಒಂದು 6ರನ್ನು ಗಳಿಸಿದ್ರು, 2 ರನ್ಗಳನ್ನು ಗಳಿಸಿದ್ರು. ಇನ್ನೇನು ಕಡೆ ಬಾಲ್ನಲ್ಲಿ 2 ರನ್ ಬೇಕಿತ್ತು ಅನ್ನೋವಾಗ ರನ್ಔಟ್ ಆದರು ರಿಚಾ ಘೋಷ್ ಅವರು. ಸಿಕ್ಕಾಬಟ್ಟೆ ರಿಚಾ ಘೋಷ್ ಅವರು ಅಪ್ಸೆಟ್ ಆಗಿದ್ದರು. ಅದು ನೋಡೋದಕ್ಕೂ ಕೂಡ ಕಾಣಿಸ್ತಾ ಇತ್ತು. ಸ್ಮೃತಿ ಮಂದಾನ ಅವರು ಕೂಡ ಅಪ್ಸೆಟ್ ಆಗಿದ್ದರು. ಸ್ಮೃತಿ ಮಂದಾನ ಅವರು ಟಾಸ್ ಸೋತಾಗಲೇ ಒಂದು ಸ್ವಲ್ಪ
ಒಂದು ಅಸಮಾಧಾನವನ್ನು ಹೊರಗಡೆ ಹಾಕಿದ್ರು. ನಾವು ಕೂಡ ಮೊದಲು ಬ್ಯಾಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ, ಆದರೆ ಟಾಸ್ ಸೋತಿರೋದ್ರಿಂದ ಈಗ ಸೆಕೆಂಡ್ ಬ್ಯಾಟ್ ಮಾಡಬೇಕಾಗಿದೆ. ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅವರು ಟಾಸ್ ಮುಗಿದ ನಂತರನೇ ಹೇಳಿದರು. ಸೊ ಅದು ಎಲ್ಲೋ ಒಂದು ಕಡೆ ಆದರೂ ಕೂಡ RCB ಕೊನೆ ಬಾಲ್ನವರೆಗೆ ಪಂದ್ಯವನ್ನು ತೊಗೊಂಬಂದರು. ಮೊದಲ 2 ಪಂದ್ಯಗಳು ಕೂಡ ವುಮೆನ್ ಪ್ರೀಮಿಯರ್ ಲೀಗ್ನಲ್ಲಿ ಲಾಸ್ಟ್ ಬಾಲ್ವರೆಗೂ ಬಂದಿತ್ತು. ಈಗ ಮತ್ತೆ ಅದೇ ರೀತಿ ಡೆಲ್ಲಿನಲ್ಲೂ ಕೂಡ ಆಗಿದೆ. ನೋಡೋಣ RCB ವುಮೆನ್ಸ್ ಏನು ಮಾಡ್ತಾರೆ ಅಂತ. ಮತ್ತೊಂದು ಕಡೆ RCBಯ ಬಹಳಷ್ಟು ಅಭಿಮಾನಿಗಳು ಕೇಳ್ತಾ ಇದ್ದಾರೆ, ಈ ಸಾರ್ತಿ AB ಡಿವಿಲಿಯರ್ಸ್ ಅವರು ಯಾವುದಾದ್ರೂ ಒಂದು ಇದರಲ್ಲಿ ಕಾಣಿಸ್ತಾರ ಅಂತ, ಬ್ಯಾಟಿಂಗ್ ಕೋಚ್ ಅಥವಾ ಯಾವುದಾದ್ರೂ ಒಂದು ಅವಕಾಶ ಅವರಿಗೆ ಸಿಗತ್ತಾ, AB ಡಿವಿಲಿಯರ್ಸ್ ಅವರನ್ನು ನಾವು ಮತ್ತೆ RCBನಲ್ಲಿ ನೋಡ್ಬೋದಾ ಅಂತ ಸಾಕಷ್ಟು ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಅವರು ಬರೋದ್ರ ಬಗ್ಗೆ ಯಾವುದೇ ಒಂದು ಅಫಿಷಿಯಲ್ ಅನೌನ್ಸ್ ಆಗಿಲ್ಲ.